ಸಕಲ ಭಕ್ತಾದಿಗಳಿಗೂ ಹಾಗೂ ನಮ್ಮ ವ್ಯೂವರ್ಸ್ಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಅಭಿಷೇಕ ಮಾಡ್ತೀನಿ ಅಂದರು, ಅದರ ಪಂಚಶಲ್ಯ ಇಲ್ಲ, ಪ್ಯಾಂಟು ಶರ್ಟಲ್ಲಿ ಮಾಡಿ. ಪ್ರಭಾ ನಿರ್ವಿಘ್ನಂ ಗುರುವೇ ದೇವ ಸರ್ವಕಾಲೇಶು ಸರ್ವದಾ ಶುಕ್ಲಾಂಬರದನಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಾಯೇ ಸರ್ವ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಶಿವರಾತ್ರಿ ಹಬ್ಬನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಈ ವಿಡಿಯೋಗಳು ನಿಮಗೇನಾದರೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶ್ರೀ ಭಾಗ್ಯ ವಿ ಲಾಗ್ಸ್ಗೆ ಸ್ವಾಗತ. ಹಬ್ಬ ಅಂದಮೇಲೆ ರಂಗೋಲಿ, ಶಿವರಾತ್ರಿ ಹಬ್ಬದ ಸೊ ರಂಗೋಲಿಯಿಂದನೇ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ರೆಡಿ ಮಾಡ್ತಾ ಇದ್ದಾರೆ ಭಾಗ್ಯ ವಿಜಯ್ ಕುಮಾರ್ ಅವರು. ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ವೀಕ್ಷಕರು, ರಾಮು ಇವ್ರಿಗೆ ನೋಡ್ತಾ ಇರೋದು ಅವ್ರ ಮಮ್ಮಿ ಸರಿಯಾಗಿ ಮಾಡ್ತಾವ್ರ ಇಲ್ವಾ ಅಂತ ದೇವ್ರ ಪೂಜೆ. ಇವತ್ತು ಇದರ ಶಿವರಾತ್ರಿ ಇರೋದ್ರಿಂದ ಅಭಿಷೇಕಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಮೂರ್ತಿ ಇದೆ ನಮ್ಮ ಹತ್ರ. ಮೂರ್ತಿ ಇಟ್ಟರೆ ಅದನ್ನು ಅಭಿಷೇಕ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮೂರ್ತಿ ಇದೆ. ಲಕ್ಷ್ಮೀ ದೇವಿ, ಕೃಷ್ಣ, ಗಣೇಶ. ಅದಕ್ಕೆ ಈಗ ಅಭಿಷೇಕ ನೋಡಿ. ಇಷ್ಟರ ಮಟ್ಟಿಗೆ ರೆಡಿ ಮಾಡಿದ್ವಿ, ಸಾಕು ಅಂತ. ರಾಮ, ಶಿವರಾತ್ರಿ ಹಬ್ಬದ ಶುಭಾಶಯ ಹೇಳು ಮನೆ. ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳಿ ಎಲ್ರಿಗೆ. ಇಲ್ಲಿ ನೋಡು, ಇಲ್ಲಿ ನೋಡು. ಶಿವರಾತ್ರಿ ಹಬ್ಬದ ಶುಭಾಶಯ ಮಾಡ್ತೀನಿ ಅಂದರು, ಅದರ ಪಂಚಶಲ್ಯ ಇಲ್ಲ, ಪ್ಯಾಂಟು ಶರ್ಟಲ್ಲಿ ಮಾಡ್ತಾ ಇದ್ದಾರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಗುರುವೇ ದೇವ ಸರ್ವಕಾಲೇಶು ಸರ್ವದಾ ಶುಕ್ಲಾಂಬರದನಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಣಪತಯೇ ನಮಃ, ಲಕ್ಷ್ಮೀದೇವಿ ನಮಃ, ಲಕ್ಷ್ಮೀದೇವಿ ನಮಃ, ಓಂ ಲಕ್ಷ್ಮೀದೇವಿ ನಮಃ, ಸರಸ್ವತಿ ನಮಃ, ಸರಸ್ವತಿ ನಮಃ, ಸರಸ್ವತಿ ನಮಃ, ಶಿಶನೇಶ್ವರ ಸ್ವಾಮಿ ನಮಃ, ಶಿಶನೇಶ್ವರ ಸ್ವಾಮಿ ನಮಃ, ಶಿಶನೇಶ್ವರ ಸ್ವಾಮಿ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಶಿಗನಿಮರೇ ನಮಃ, ಶಿಗನಿಮರೇ ನಮಃ, ಶಿಗನಿಮರೇ ನಮಃ, ಶಿಗನಿಮರೇ ನಮಃ. ಮಲ್ಲೇಶ್ವರ ಸ್ವಾಮಿ. ಓಂ ನಮಃ ಶಿವಾಯ. ಹಾಂ, ನಮಃ ಶಿವಾಯ, ಓಂ 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 ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನಮಸ್ತೆಸ್ತು ಮಹಾಮಾಯ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ನಮ್ಮ ಮನೇಲಿ ಶಿವಮೂರ್ತಿ ಇಲ್ಲ, ಬಟ್ ಲಕ್ಷ್ಮೀ, ಗಣೇಶ, ಕೃಷ್ಣ ಇರೋದ್ರಿಂದ ಅದಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ. ಶಿವನಿಗೆ ನಾವು ಬಿಲ್ವಪತ್ರೆ, ಫೋಟೋ ಇದೆ ಶಿವ ಪಾರ್ವತಿದು, ಸೊ ಅದಕ್ಕೆ ಬಿಲ್ವಪತ್ರೆ ಹೂ ಎಲ್ಲ ಹಾಕಿ ಪೂಜೆನ ಸಲ್ಲಿಸ್ತಾ ಇದ್ವಿ. ಪೂಜೆ ವಿಡಿಯೋನ ನಾನು ಸಂಪೂರ್ಣವಾಗಿ ಮಾಡ್ಕೊಂಡಿಲ್ಲ, ಬಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ನಾವಿಲ್ಲಿ ಮಾಡ್ಕೊಂಡಿದ್ದೀವಿ. ಅದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಮನೆಯವರು ಇವತ್ತು ಅಭಿಷೇಕ ಮಾಡಿ ಪೂಜೆ ಮಾಡ್ತೀನಿ ಅಂದರು, ಸೊ ಅದಕ್ಕೆ ಅವರೇ ಮಾಡ್ತಿದ್ದಾರೆ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಉಪವಾಸ ಮಾಡಿ ಪೂಜೆನ ಮಾಡ್ತಾ ಇದ್ದೀವಿ. ಸೊ ನಾನು ಜಾಗರಣೆ ಇದೆ, ನನ್ನ ಹಸ್ಬೆಂಡ್ ಜಾಗರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ಡ್ಯೂಟಿ ಇರೋದ್ರಿಂದ ಅವರು ಜಾಗರಣೆನ ಮಾಡಲಿಕ್ಕೆ ಆಗಿಲ್ಲ. ಸೊ ಉಪವಾಸ ಇದ್ದು ಪೂಜೆನ ಮಾತ್ರ ಸಲ್ಲಿಸಿದರು. ಸೊ ಪೂಜೆ ಎಲ್ಲ ಆದ ನಂತರ ನಾವು ಹಣ್ಣು ಮಾತ್ರ ತಿಂದ್ವಿ. ಹಣ್ಣು ಮತ್ತು ಪಂಚಾಮೃತ ಏನು ಅಭಿಷೇಕ ಮಾಡಿದ್ವಿ ಅದಕ್ಕೆ ಬಾಳೆಹಣ್ಣನ್ನು ಕಟ್ ಮಾಡಿ ಸೇರಿಸ್ಕೊಂಡು ಅದನ್ನ ತಿಂದ್ವಿ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಇಲ್ಲಿಂದ ಪೂಜೆ ಮಾಡಿದ್ರೆ ನಮ್ಮ ಮನೆಯವರಿಗೆ ಮಂಗಳಾರತಿ ಮಾಡಿ ಅಂತ ಹೇಳಿದ್ದೀನಿ. ಅವ್ರು ಮಂಗಳಾರತಿ ಮಾಡ್ತಾ ಇದ್ದಾರೆ. ಉಪವಾಸಕ್ಕೆ ನಾವು ಹಣ್ಣು ಮತ್ತು ಪಂಚಾಮೃತ ಮಾತ್ರ ಸೇವನೆ ಮಾಡಿದ್ವಿ, ಬೇರೆ ಏನೂ ತಿಂದಿಲ್ಲ. ಬಟ್ ಇದಾದ ನಂತರ ನಾವು ಒಂದು 3-3:30 ಹಂಗೆ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಮನೆ ಹತ್ರ ಇರೋವಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡ್ಕೊಂಡ್ಬಂದ್ವಿ. भूतं ब्रह्म परिमहे इन्द्रस्तु नेति सहनापनात् सोमस्वस्यावरण
ನಮ್ಮ ಪಕ್ಕದ ಮನೆಯಿಂದ ಆಂಟಿ ಅಜ್ಜಿ ಎಲ್ಲ ಬಂದಿದ್ದರು. ಅವರು ದೀಪ ಹಚ್ಚಿದ್ರು. ಸೊ ದೀಪ ಎಲ್ಲ ಹಚ್ಚಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಂತರ ನಾವು ಅಲ್ಲೇ ಸ್ವಲ್ಪ ಹತ್ತಿರದಲ್ಲಿರುವಂಥ ಶನಿಮಹಾತ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಶಿವರಾತ್ರಿ ಹಬ್ಬದ ದಿನ ಜಾತ್ರೆ ಇರುತ್ತೆ. ತುಂಬ ಗ್ರ್ಯಾಂಡಾಗಿ ಜಾತ್ರೆನ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಶನಿಮಹಾತ್ಮ ದೇವ್ರದ್ದು ಪಲ್ಲಕ್ಕಿ, ಇದು ತೇರು ಎಳೀತಾರೆ. ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ದಿನ ಏನು ಜಾತ್ರೆ ಮಾಡ್ತಾರೆ ಆ ದಿನ ತೇರು ಎಳೀತಾರೆ. ಶನಿಮಹಾತ್ಮ ದೇವ್ರದ್ದು ತೇರು ತುಂಬ ಜನ ನೋಡಿಲ್ಲ ಅಂತಲೂ ಸಹ ಹೇಳ್ತಾರೆ. ಕೆಲವು ಕಡೆ ತೇರು ಎಳೀತಾರೆ, ಬಟ್ ನಾನು ನೋಡಿದ್ದೀನಿ ತೇರೆಲ್ಲ ಎಳೆಯುವಂಥದ್ದು. ಬಟ್ ನಮ್ಮ ಏರಿಯಾದಲ್ಲಿ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಹಳೆಯ ಶನಿಮಹಾತ್ಮ ದೇವಸ್ಥಾನ. ಪುಟ್ಟು ದೇವರಾದರೂ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಬಟ್ ನಾನು ದೇವರನ್ನ ವೀಡಿಯೋನ ಮಾಡ್ಕೊಂಡಿಲ್ಲ. ಬಟ್ ಹೊರಗಡೆ ಏನಿದೆ ಅದನ್ನು ಮಾತ್ರ ಇಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೆ. ಹಾಗೆ ನಮ್ಮಮ್ಮ ಏನೋ ಶಾಪಿಂಗ್ ಮಾಡ್ತಾಯಿದ್ರು. ಸೊ ಅಜ್ಜಿಗೆ ಜಾಸ್ತಿ ದೂರ ನಡೆಯೋಕ್ಕಾಗಲ್ಲ ಅಂತ ನಾವು ಅಲ್ಲಿಂದ ಬೇಗ ಹೊರಟ್ಬಿಟ್ವಿ. ನೋಡ್ತಾ ಇರ್ಬೋದು ನಮ್ಮಮ್ಮ ಶಾಪಿಂಗ್ ಮಾಡ್ತಿದ್ದಾರೆ. ಅದೇನು ಕ್ಲಿಪ್ಸು ಅದೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಅದಾದ ನಂತರ ನಾವು ಬೇಗ ಹೊರಟ್ಬಿಟ್ವಿ. ಅದಾದ ನಂತರ ನಾನು ಮನೆಗೆ ಬಂದು ಸಂಜೆ ಮತ್ತೆ ಪೂಜೆ ಮಾಡಬೇಕಲ್ಲ, ಪೂಜೆಗೆ ಮನೆಯೆಲ್ಲ ಒರೆಸ್ಕೊಂಡು ಪೂಜೆಗೆ ನಾವು ರೆಡಿ ಮಾಡ್ಕೊಳ್ತಿದ್ದೀನಿ. ಸಂಜೆ ಪೂಜೆ ಮಾಡಿದ್ದು ನಾನೇನು ವಿಡಿಯೋ ಮಾಡ್ಕೊಂಡಿಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ರಂಗೋಲಿ ಹಚ್ಗಳೆಲ್ಲ ಇದೆ. ರಂಗೋಲಿ ಹಾಕಕ್ಕೆ ಬರ್ದಿರೋರು ಇವನ್ನೆಲ್ಲ ತೊಗೊಂಡೋಗಿ ಇಟ್ಕೊಂಡು ಸೊ ರಂಗೋಲಿನ ಹಾಕ್ಬೋದು. ಸಂಜೆ ನಾನು ತುಳಸಿ ಗಿಡಕ್ಕೆ ದೀಪನ ಹಚ್ಚಿಡ್ತಾ ಇದ್ದೀನಿ. ನೆಕ್ಸ್ಟ್ ದಿನ ಮಾರ್ನಿಂಗು ನಾನು ಸ್ನಾನ ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ 4:45 ಆಗೋಗಿತ್ತು. ಸ್ನಾನ ಮಾಡಿದ್ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಬ್ಯಾಕ್ಗ್ರೌಂಡಲ್ಲಿ ಅಲ್ಲಿ ಮೈಕ್ ಸೌಂಡ್ ಬರ್ತಿತ್ತು ಅಂತ ನಾನು ಇಲ್ಲಿ ಮ್ಯೂಟ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ವಾಯ್ಸ್ ಓವರ್ ಕೊಟ್ಟಿದೆ, ಅದು ಕ್ಲಿಯರಾಗಿ ಬಂದಿಲ್ಲ, ಅದಕ್ಕೆ ನಾನೇ ಮಾತಾಡ್ತಾ ಇದ್ದೀನಿ. ಸೊ ಸ್ನಾನ ಎಲ್ಲ ಆಯಿತು. ಸ್ನಾನ ಆದಮೇಲೆ ನಾನು ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡೋಕ್ಕಿಂತ ಮುಂಚೆ ದೇವ್ರ ನೈವೇದ್ಯಕ್ಕೆ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಬೇಕು. ಅಡುಗೆ ಎಲ್ಲ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡಿಬಿಟ್ಟು ಮತ್ತು ಶಿವ ಪಂಚಾಕ್ಷರಿ ಮಂತ್ರ ಎಲ್ಲ ಹೇಳಬೇಕು. ಸೊ ಅದಾದ ನಂತರ ನಾವು ದೇವಸ್ಥಾನಕ್ಕೂ ಸಹ ಹೋಗ್ತೀವಿ. ಈಗ ಹಾಲನ್ನ ಇಡ್ತಾ ಇದ್ದೀನಿ, ಹಾಲು ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ಹಾಲು ಕಾಯಲಿಕ್ಕೆ ಇಟ್ಕೊಂಡು ಇದಾದ ನಂತರ ಅಡುಗೆಗೆಲ್ಲ ನಾನು ಸಿದ್ಧತೆನ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಅನ್ನ, ಸಾಂಬಾರು, ಪಲ್ಯ, ಚಪಾತಿ ಹಾಗೆ ಪಾಯಸ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಏನೇನು ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಮೊದಲು ಹಾಲನ್ನ ಕಾಯಲಿಕ್ಕೆ ಇಟ್ಕೊಂಡು ಅದಾದ ನಂತರ ಸಬ್ಬಕ್ಕಿನ ನಾನು ಕಿಚಡಿ ಮಾಡೋಣ ಅಂತ ನೆನೆಸಿಟ್ಕೊಂಡಿದ್ದೆ, ಕಿಚಡಿ ಮಾಡಿರಲಿಲ್ಲ. ಸೊ ಅದನ್ನೇ ನಾನು ಇವಾಗ ಪಾಯಸ ಮಾಡ್ತಾಯಿದ್ದೀನಿ. ನೈಲಾನ್ ಸಬ್ಬಕ್ಕಿ 1 ಕಪ್ ಆಗೋಷ್ಟು ಇದೆ. ಸೊ ಅದನ್ನ ನಾನಿಲ್ಲಿ ಕುಕ್ಕರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಸೇರಿಸ್ಕೊಂಡು 3 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ನಾನು 1 ವಿಜಲ್ ಕೂಗಿಸ್ಕೊಳ್ತೀನಿ. ಈ ರೀತಿ ಕೂಗಿಸ್ಕೊಳ್ಳೋದ್ರಿಂದ ನಮಗೆ ಸಮಯನೂ ಸೇವ್ ಆಗುತ್ತೆ, ಬೇಗನೂ ಆಗುತ್ತೆ. ಸೊ ನಾನಿವಾಗ ಕುಕ್ಕರ್ ಲಿಡ್ ಕವರ್ ಮಾಡಿ ಸಬ್ಬಕ್ಕಿನ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಾದ ನಂತರ ನಾನು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಕುಕ್ಕರ್ ಒಲೆ ಮೇಲೆ ಇಟ್ಕೊಂಡು ಬೇರೆ ಬೇರೆ ಕೆಲಸಗಳನ್ನೂ ಸಹ ಪ್ಯಾರಲಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ನಾನು ರಸಮ್ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಬೇಗ ಆಗುತ್ತೆ ರಸಮ್ ಅಂದರೆ, ಬೇರೆ ಅಡುಗೆ ಎಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು ನಾನು ಟೊಮೆಟೊ ರಸಮ್ ಮಾಡ್ತಾಯಿದ್ದೀನಿ. ಮದುವೆ ಮನೆ ಶೈಲಿಯಲ್ಲಿ ಇವತ್ತು ಮಾಡ್ತಾ ಇರೋವಂಥದ್ದು. ಕ್ವಿಕ್ಕಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಬಟ್ ನಾನಿಲ್ಲಿ ಬೆಳ್ಳುಳ್ಳಿ ಈರುಳ್ಳಿಯನ್ನು ಏನು ಯೂಸ್ ಮಾಡಿಲ್ಲ, ಹಬ್ಬ ಆಗಿರೋದ್ರಿಂದ. ಸೊ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ ನಂತರ ನಾನಿಲ್ಲಿ ಸಬ್ಬಕ್ಕಿ ಬೆಂದಿದೆ, ನೋಡ್ತಾ ಇರ್ಬೋದು. ಸಬ್ಬಕ್ಕಿ ಬೆಂದಿದೆಯಾ ಅಂತ ನಾನಿಲ್ಲಿ ಚೆಕ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ 3 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಸೊ ನಾನು ಯಾವ ಕಪ್ಪಲ್ಲಿ ಸಬ್ಬಕ್ಕಿ ತೆಗೆದುಕೊಂಡಿದ್ದೆ ಅದೇ ಮೆಜರ್ಮೆಂಟಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಲು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 2 ಕಪ್ಪು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಿಹಿ ನೀವು ಯಾವ ರೀತಿ ತಿಂತೀರಾ ಅನ್ನೋದ್ರ ಮೇಲೆ ಸಕ್ಕರೆಯನ್ನು ಸೇರಿಸ್ಕೋಬೇಕಾಗುತ್ತೆ. ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಹಚ್ಚಿ ನಾನು ಪಾಯಸನ ಕುದಿಲಿಕ್ಕೆ ಇಟ್ಕೊಂಡು ಏಲಕ್ಕಿ ಎಲ್ಲ ಜಜ್ಕೊಳ್ತಾ ಇದ್ದೀನಿ. ಸೊ ಇದು 1-2 ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ, ಬೇಗ ರೆಡಿ ಆಗುತ್ತೆ. ಈಗ 3 ಏಲಕ್ಕಿನ ಜಜ್ಜಿಬಿಟ್ಟು ನಾನು ಪಾಯಸಕ್ಕೆ ಸೇರಿಸ್ಕೊಂಡಿದ್ದೀನಿ. ಅಷ್ಟರೊಳಗಡೆ ನಾನು ಇನ್ನೊಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಬಾದಾಮಿ ಮತ್ತು ದ್ರಾಕ್ಷಿಯನ್ನು ತೆಗೆದುಕೊಂಡಿದ್ದೀನಿ. ನೀವು ಬೇಕಿದ್ದರೆ ಗೋಡಂಬಿನೂ ಸಹ ಸೇರಿಸ್ಕೋಬೋದು. ಈಗ ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಕುದಿತಾ ಇರುವಂಥ ಪಾಯಸಕ್ಕೆ ಸೇರಿಸ್ಬಿಟ್ಟು 1 ನಿಮಿಷ ಕುದಿಸ್ಬಿಟ್ಟು ನಾನಿಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ತೀನಿ. ಸೊ ಈಗ ಇಷ್ಟ ಆದರೆ ಪಾಯಸ ರೆಡಿ ಆಗುತ್ತೆ. ಸೊ ಒಂದಾದ ನಂತರ ಒಂದು ಅಡುಗೆನ ಶೇರ್ ಮಾಡ್ಕೊಂಡಿದ್ದೀನಿ. ಪಾಯಸಕ್ಕೆ ನಾನು 1 ಚಮಚ ಹಾಲಿನ ಪುಡಿಯನ್ನು ಸೇರಿಸಿದ್ದೀನಿ. ಹಾಲಿನ ಪುಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಲಿನ ಪುಡಿ ಹಾಕಿ 1 ನಿಮಿಷ ಕುದಿಸ್ಬಿಟ್ಟು ಫ್ಲೇಮನ್ನು ಆಫ್
ಆಫ್ ಮಾಡ್ಕೊಳ್ಳಿ. ರಸಮ್ಗೆ ನಾನು 1 ಟೇಬಲ್ ಸ್ಪೂನು ತೊಗರಿಬೇಳೆಯನ್ನು ತೆಗೆದುಕೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಸೇರಿಸಿದ್ದೀನಿ. ಹಾಗೆ 3 ಟೊಮೆಟೊನ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 3 ಹಸಿಮೆಣಸಿನ್ಕಾಯಿ, 1/4 ಚಮಚ ಕಾಳುಮೆಣಸು, ಅರ್ಧ ಚಮಚ ಜೀರಿಗೆ, 1 ಇಂಚು ಶುಂಠಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಕಡ್ಡಿ, ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಈಗ ತರಕಾರಿ ಅಂದರೆ ಟೊಮೆಟೊ ಎಲ್ಲ ಮುಳುಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕವರ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳಿ. ಸೊ ಇದು ಕೂಗೋದ್ರೊಳಗಡೆ ನಾನು ಬೇರೆ ಬೇರೆ ಅಡುಗೆಗೆ ಪಲ್ಯಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕುಕ್ಕರ್ 3 ವಿಷಲ್ ಆಗಿದೆ. ತಣ್ಣಗಾದ ನಂತರ ನಾನು ಇದನ್ನ ಸೋದಿಸ್ಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರಸಮ್ ತುಂಬ ಟೇಸ್ಟಿಯಾಗಿರುತ್ತೆ, ಬೇಗನೆ ರೆಡಿ ಆಗುತ್ತೆ. ಹಾಗೆ ಬಾಯಿಗೆ ಅಲ್ಲಲ್ಲಿ ಟೊಮೆಟೊ, ಹಸಿಮೆಣಸಿನ್ಕಾಯಿ ಏನೂ ಸಿಗಲ್ಲ, ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಅದಾದ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇಲ್ಲೊಂದು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು, ಜೀರಿಗೆ ಎಲ್ಲ ಹಾಕಿ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಮಾಡ್ಕೊಂಡಿರೋದಕ್ಕೆ ರುಬ್ಕೊಂಡಿರುವಂಥ ಟೊಮೆಟೊ ಪೇಸ್ಟು ಮತ್ತು ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಆ ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ತರಕಾರಿ ಬೇಯಿಸಿರುವಂಥ ನೀರೆಲ್ಲ ಸಾರಿಗೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಬೆಲ್ಲ, ಉಪ್ಪು, ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ನೋಡಿಕೊಂಡು ನೀವಿಲ್ಲಿ ಹುಣಸೆಹಣ್ಣಿನ ರಸನ ಸೇರಿಸ್ಕೋಬೇಕಾಗುತ್ತೆ. 1-2 ರಿಂದ 3 ಟೇಬಲ್ ಸ್ಪೂನು ಹುಣಸೆಹಣ್ಣಿನ ರಸ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸಾರು ಎಷ್ಟು ತಿಳಿಯಾಗಿದೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ 1 ಚಮಚ ನಾನಿಲ್ಲಿ ತಿಳಿ ಸಾರಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ಸೊ ಸಾರಿನ ಪುಡಿ ಅಥವಾ ಸಾಂಬಾರು ಪುಡಿ ಯಾವುದಿದ್ರೂ ನೀವು ಇಲ್ಲಿ ಸೇರಿಸ್ಕೋಬೋದು. ಹಾಗೆ 1 ಚಿಟಿಕೆ ಅರಿಶಿನದ ಪುಡಿಯನ್ನು ಸೇರಿಸ್ಕೊಂಡು ಸಾರನ್ನು ನಾನಿಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. 1-2 ರಿಂದ 3 ನಿಮಿಷಗಳ ಕಾಲ ಸಾರನ್ನು ಕುದಿಸ್ಕೊಂಡ್ರೆ ರುಚಿಕರವಾಗಿರುವಂಥ ರಸಮ್ ರೆಡಿ ಆಗುತ್ತೆ. ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ 1 ನಿಮಿಷ ಕುದಿಸ್ಬಿಟ್ಟು ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ರುಚಿಕರವಾಗಿರುವಂತಹ ರಸಮ್ ಸಹ ರೆಡಿ ಆಗುತ್ತೆ. ಈ ರಸಮ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ವಿಡಿಯೋ ಏನಾದರೂ ನೋಡಿದ್ರೆ ಈ ರಸಮ್ನ ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ನಾನು ಚಿತ್ರಾನ್ನಕ್ಕೆ ರೆಡಿ ಮಾಡಲಿಕ್ಕೆ 1 ಚಮಚ ಎಣ್ಣೆನ ಹಾಕಿ 1 ಚಮಚ ಶೇಂಗಾನ ಫ್ರೈ ಮಾಡ್ಕೊಂಡಿದ್ದೀನಿ. ಶೇಂಗಾ ಫ್ರೈ ಆದ ನಂತರ 1/4 ಚಮಚ ಉದ್ದಿನಬೇಳೆ, 1/4 ಚಮಚ ಕಡಲೆಬೇಳೆ, ಹಾಗೆ ಅರ್ಧ ಚಮಚ ಸಾಸಿವೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ. 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹೊಂಬಣ್ಣಕ್ಕೆ ಬರುವವರೆಗೂ ಫ್ರೈ ಮಾಡಿಕೊಂಡು 1 ಚಮಚ ಬಿಳಿ ಎಳ್ಳನ್ನು ನಾನಿಲ್ಲಿ ಸೇರಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ 1 ಚಿಟಿಕೆ ಅರಿಶಿನದ ಪುಡಿಯನ್ನು ಸಹ ಸೇರಿಸ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ 1/4 ಚಮಚ ಸಕ್ಕರೆ, ಅರ್ಧ ಚಮಚ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ನಾನಿಲ್ಲಿ ರೈಸನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಬೇರೆ ಏನನ್ನು ಸಹ ಸೇರಿಸ್ತಾ ಇಲ್ಲ. ಸ್ವಲ್ಪ ಉಪ್ಪು ಹಾಗೆ ನಿಂಬೆಹಣ್ಣಿನ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಅನ್ನದ ಜೊತೆ ಚೆನ್ನಾಗಿ ಗೊಜ್ಜನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ರುಚಿಕರವಾಗಿರುವಂತಹ ಚಿತ್ರಾನ್ನನೂ ಸಹ ರೆಡಿ ಆಯಿತು. ನೀವು ಈ ಚಿತ್ರಾನ್ನಕ್ಕೆ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ಕೋಬೋದು. ಸೊ ಅದೇ ಪ್ಯಾನ್ಗೆ ನಾನಿಲ್ಲಿ 1-2 ಚಮಚ ಎಣ್ಣೆನ ಸೇರಿಸ್ಕೊಂಡು ಅರ್ಧ ಚಮಚ ಕಡಲೆಬೇಳೆ, 1/4 ಚಮಚ ಉದ್ದಿನಬೇಳೆ, 1/4 ಚಮಚ ಸಾಸಿವೆ, ಹಾಗೆ 1 ಟೊಮೆಟೊ, ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಟೊಮೆಟೊ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು. ಅದಾದ ನಂತರ ಬೇಯಿಸಿಟ್ಕೊಂಡಿರುವಂತಹ ಆಲೂಗಡ್ಡೆ ಮತ್ತು ಬೀನ್ಸನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅರ್ಧ ಚಮಚ ಖಾರದ ಪುಡಿ, 1/4 ಚಮಚ ಧನಿಯಾ ಪುಡಿ, 1/4 ಚಮಚ ಜೀರಿಗೆ ಪುಡಿ, 1/4 ಚಮಚ ಗರಂ ಮಸಾಲ, ಹಾಗೆ 1 ಚಿಟಿಕೆ ಅರಿಶಿನ ಪುಡಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಾರದ ಪುಡಿಯನ್ನು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ಮಸಾಲ ಪದಾರ್ಥ ಹಾಕಿದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ರಿಂದ 2 ನಿಮಿಷಗಳ ಕಾಲ ಫ್ರೈ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಪಲ್ಯನೂ ಸಹ ರೆಡಿ ಆಯಿತು. ಅದಾದ ನಂತರ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಇಲ್ಲೊಂದು ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಇಂಗು ಹಾಗೆ ಕರಿಬೇವನ್ನು ಹಾಕಿ ನಾನು ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ಅನ್ನನ ಆರಲಿಕ್ಕೆ ಇಟ್ಟಿದ್ದೆ. ಆರಿರುವಂಥ ಅನ್ನಕ್ಕೆ ನಾನಿಲ್ಲಿ ಒಗ್ಗರಣೆನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತಣ್ಣಗಾದ ನಂತರ ನಾನಿಲ್ಲಿ ಮೊಸರನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಮೊಸರನ್ನ ದೇವರ ನೈವೇದ್ಯಕ್ಕೆ ಮಾಡಿರುವಂಥದ್ದು. ನಮ್ಮ ಮನೆ ದೇವರು ಮಲ್ಲೇಶ್ವರ ಸ್ವಾಮಿಗೆ ಮೊಸರನ್ನ ಶ್ರೇಷ್ಠವಾದ ನೈವೇದ್ಯ. ಅದಕ್ಕೋಸ್ಕರ ನಾನಿಲ್ಲಿ ಮೊಸರನ್ನ ನೈವೇದ್ಯ ಮಾಡ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ತುರಿ ಹಾಗೆ ಗೋಡಂಬಿ, ದ್ರಾಕ್ಷಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಉಪ್ಪನ್ನು ಸೇರಿಸಿಲ್ಲ, ನೈವೇದ್ಯ ಆದಮೇಲೆ ನಾನು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಸೊ ಮೊಸರನ್ನು ಸಹ ರೆಡಿ ಆಯಿತು. ಸೊ ನಾನಿವತ್ತು ಹಬ್ಬಕ್ಕೆ ಮಾಡಿರುವಂತಹ ನೈವೇದ್ಯದ ರೆಸಿಪಿ, ಚಪಾತಿ ಮಾಡಿರುವಂಥ ವೀಡಿಯೋನ ನಾನಿಲ್ಲಿ ಶೇರ್ ಮಾಡಿಲ್ಲ. ಸೊ ಇಷ್ಟು ಅಡುಗೆಗಳನ್ನ ಮಾಡಿ ನಾನು ದೇವರ ನೈವೇದ್ಯ ಮಾಡಿ ಪೂಜೆ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಪೂಜೆ ಮುಗಿಯೋದ್ರೊಳಗಡೆ 6 ಗಂಟೆ ಆಗೋಗಿತ್ತು. ಹಾಯ್ ಸ್ನೇಹಿತರೆ, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಾನು ನನ್ನ ಹಸ್ಬೆಂಡು. ಸೊ ಶಿವರಾತ್ರಿ ಉಪವಾಸ ಮತ್ತು ಜಾಗರಣೆನ ಕಂಪ್ಲೀಟ್ ಮಾಡಲಿಕ್ಕೆ.
ಸೇಮ್ ನಮ್ಮ ಮನೆ ಹತ್ರ ಇರುವಂತಹ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ವಿ. ಸೊ ಹಿಂದಿನ ದಿನ ಶಿವನ ಅಲಂಕಾರ ಮಾಡಿರಲಿಲ್ಲ, ಅಭಿಷೇಕ ಇತ್ತು ಅಂತ ಹೇಳ್ಬಿಟ್ಟು. ಸೊ ಇವತ್ತು ಅಭಿಷೇಕ ಎಲ್ಲ ಮುಗಿದ್ಮೇಲೆ ಅಲಂಕಾರ ಮಾಡಿ ಪೂಜೆ ಮಾಡಿದ ನಂತರ ಶಿವಲಿಂಗ ನೀವು ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಅಲ್ಲ ಫೋನ್ ಮಾತಾಡೋದಿಲ್ವಾ? ಮಾತಾಡ್ತಾರಲ್ಲ, ಯಾಕೆ ಮಾತಾಡಲ್ಲ? ಅಲ್ಲಿ ಬೈ ಬೈ ಇಲ್ಲಿ ಮಾಡ ಹಿತೇಶ್, ಬಾಯ್ ಮಾಡು. ಬಾಯ್ ಮಾಡೋಣ, ಯಾಕೆ ಸುಮ್ಮನೆ ಇರ್ತಾರೆ, ಕೆಳಗಡೆ ಮಾಡ್ತಾವ ನಾವು. ಸಂಜೆ 3 ಗಂಟೆಗೆ ಸುಮಾರು 3-3:30 ಟೈಮ್ಗೆ ನಾವು ಶಣ್ಮಹಾತ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಮತ್ತೆ ಅಲ್ಲಿ ದರ್ಶನ ಮಾಡಿಕೊಂಡು ಇವರೆಲ್ಲ ಊಟ ಮಾಡಿದ್ರು. ನಾವು ಊಟ ಮನೆಯಲ್ಲೇ ಮಾಡಿದ್ವಿ. ಜಸ್ಟ್ ನಾನು ಮಜ್ಜಿಗೆ ಮಾತ್ರ ಕುಡಿದೆ. ಅಲ್ಲಿ ಪ್ರಸಾದಕ್ಕೆ ಮೊಸಪ್ ಸಾರು, ಅನ್ನ ಎಲ್ಲ ಮಾಡಿದ್ದಾರೆ, ಹಾಗೆ ಮಜ್ಜಿಗೆ. ಸ್ವೀಟ್ ಏನಿತ್ತು ಅಂತ ಗೊತ್ತಿಲ್ಲ, ಬಟ್ ನಾವು ಹೋಗೋದಂದ್ರೆ ವಾವ್, ಸೂಪರ್ ಸೂಪರ್ ಚಾರ್ವಿ. ಸೂಪರ್, ನೀನು ಗುಡ್ ಗರ್ಲ್ ಚಾರ್ವಿ, ಗುಡ್ ಗರ್ಲ್. ಹಾಂ ತಿನ್ನು. ಹಾಂ ಸೂಪರಾ. ಹಿಂಗೆ ಊಟ ಮಾಡೋದಲ್ವಾ? ಕೆಲವ್ರಿಗೆ ಊಟನೇ ಮಾಡಕ್ಕೆ ಬರಲ್ಲ ಅಲ್ವಾ? ಇದು ತೋರಿಸು ಹೆಂಗೆ ತಿನ್ನೋದು ಅಂತ. ಬಾಯಿಗೆ ಹಾಕು ಅನ್ನನ. ಊಟ ಆದ ನಂತರ ನಾವು ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ನೋಡಿ ಚಾರ್ವಿ ತಟ್ಟೆ ಎಲ್ಲ ತೊಗೊಂಡೋಗಿ ಅಲ್ಲಿ ಇಡ್ತಾ ಇದ್ದಾಳೆ. ಸೊ ನಾವು ತಿಂದಮೇಲೆ ಅಲ್ಲಿ ತಟ್ಟೆನ ತೊಳೆದು ಇಡಬೇಕು. ನಂತರ ಅವರು ಮತ್ತೆ ಸೋಪ್ ಹಾಕಿ ತೊಳೆದು ಎತ್ತಿಡ್ತಾರೆ. ಸೊ ಅಲ್ಲಿ ಸಿಸ್ಟಮ್ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯಿತು. ಮತ್ತು ನೀಟಾಗಿರುತ್ತೆ, ಕ್ಲೀನಾಗಿರುತ್ತೆ. ಸೊ ಈ ದೇವಸ್ಥಾನ ಒಂಥರ ಖುಷಿ ಕೊಡುತ್ತೆ, ಹಳೆಯ ದೇವಸ್ಥಾನ. ನಾವು ಶಿವರಾತ್ರಿ ಹಬ್ಬನ ಮುಗಿಸಿದ್ವಿ. ಸೊ ನಾನು ಜಾಗರಣೆದು ಉಪವಾಸ ಇದ್ದೆ. ನಮ್ಮ ಮನೆಯವರು ಬರೀ ಉಪವಾಸ ಇದ್ದು ಡ್ಯೂಟಿ ಇದೆ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡಿದರು. ಯಾಕೆಂದರೆ ನಿದ್ದೆಗೆಟ್ಟರೆ ಡ್ಯೂಟಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅವರು ಜಾಗರಣೆ ಮಾಡಲಿಲ್ಲ, ನಾನು ಮಾತ್ರ ಜಾಗರಣೆ ಮಾಡಿದೆ. ಸೊ ನನ್ನ ಜೊತೆಗೆ ಒಂದು ಸ್ವಲ್ಪ ಹೊತ್ತು ನಮ್ಮ ರಾಮುನು ಇದ್ದ ಜಾಗರಣೆಯಲ್ಲಿ. ನೋಡಿ ಇವಾಗ ಮಲ್ಕೊಂಡಿದ್ದಾನೆ. ಒಂದು ಸ್ವಲ್ಪ ಹೊತ್ತು ನನ್ನ ಜೊತೆ ನಿದ್ದೆಗೆಟ್ಟಿದ್ದ, ಆಮೇಲೆ ಮಲ್ಕೊಂಡ. ಸೊ ನಾನು ಮಾತ್ರ ಬೆಳಗ್ಗೆವರೆಗೂ ಇದ್ದೆ. ಹಾಗೆ ಬೆಳಗ್ಗೆ ಎದ್ದು ಅಡುಗೆ ಎಲ್ಲ ಮಾಡಿ, ದೇವ್ರಿಗೆ ನೈವೇದ್ಯ ಮಾಡಿ, ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ನಮ್ಮ ಈ ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾವು ಸಿಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.